ಅನುಷಾ ರೈ ಜೊತೆ ಯುಗಾದಿ ಗಮ್ಮತ್ತು. ದಿನಗಳಲ್ಲಿ ಪ್ರಪಂಚನ ಹೊಡಿತೀರಾ ತುಫಾನ್ ಸಿನಿಮಾದಲ್ಲಿ. ಮತ್ತೆ ನಿಮ್ಮ ಕನಸೇನು? ಅದೇ ಕನಸು. ತುಫಾನ್ ಹೊಡೆದಿರ್ತೀರಾ, ಮತ್ತೆ ಅದಕ್ಕೂ ಮೇಲೆ ಹೊಡಿಬೇಕು ಅನ್ನೋದು ಕನಸ? ಇಲ್ಲ ತುಫಾನ್ ಸಾಕು? ಇಲ್ಲ, ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ ಗುರ್ತಿಸ್ಕೋಬೇಕನ್ನೋ ಆಸೆ ಇದೆ. ಅಂಡ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು, ಅಂಡ್ ನನ್ ಸಿನಿಮಾನ ಜನ ಸೆಲೆಬ್ರೇಟ್ ಮಾಡ್ಬೇಕು, ನನ್ ಸಾಂಗ್ಸ್ ನ ಸೆಲೆಬ್ರೇಟ್ ಮಾಡ್ಬೇಕು, ನಾನು ಹೋಗಿದ್ ಕಡೆ ನನ್ ಸಾಂಗ್ಸ್ ಹಾಕಿ ನನಗೆ ವೆಲ್ಕಮ್ ಮಾಡ್ಬೇಕು. ಸೊ ಈ ತರದ ಆಸೆಗಳಲ್ಲ, ಅದ್ ಮಾಡ್ಲೇಬೇಕು. ಅದಕ್ಕೋಸ್ಕರನೇ ಎವ್ರಿ ಡೇ ಎಫರ್ಟ್ ಆಗ್ತಾ ಇರೋದು. ಒಂದು ನಟಿ ಅಂದ್ಮೇಲೆ ಅಲ್ಲಿ ನಾನು ಎಂಟರ್ ಆಗ್ತಿದ್ದೆ, ನನ್ ಸಾಂಗ್ ಬಂದ್ರೆ ತುಂಬಾ ಖುಷಿನೇ ಪಡ್ತೀರಾ? ಆಬ್ವಿಯಸ್ಲಿ. ಇವಾಗ ದರ್ಶನ್ ಅವ್ರ ಎಂಟರ್ ಆಗ್ತಿದೆ, ಅವ್ರದೇ ಸಾಂಗು, ಆಬ್ವಿಯಸ್ಲಿ ಆತರ ನಿಮ್ಗೂ ಆಸೆ ಇದೆ ಅಂದಾಗೆ ಅದನ್ನು ಆದಷ್ಟು ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ಇವಾಗ ಒಂದ್ ರ್ಯಾಪಿಡ್ ಫೈರ್. ದರ್ಶನ್ ಸಾರು, ಸುದೀಪ್ ಸಾರು, ಯಶ್ ಅಂದಾಗೆ ಅದ್ರ ಜೊತೆಗೆ ನೀವು ಆಕ್ಟ್ ಮಾಡಿರುವಂತ ನಿಖಿಲ್, ರೋಷನ್, ಧರ್ಮ, ಕೀರ್ತಿರಾಜ್, 6 ಜನದಲ್ಲಿ ಇವ್ರ ಜೊತೆ ಮೂವಿಗೆ ಹೋಗ್ತೀನಿ ಅಂದ್ರೆ ಯಾರ ಜೊತೆ ಹೋಗ್ತೀರಾ? ಮೂವಿ ನೋಡಕ್ ಹೋಗ್ತೀನಿ ಅಂತಾನ? ಎಲ್ಲಾ ಜೊತೆ ಒಂದೊಂದು ಮೂವಿ ನೋಡ್ಕೊಂಡು ಯಾಕೆ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಕು? ಎಲ್ಲಾ ಜೊತೆ ಒಂದೊಂದ್ ಸಿನಿಮಾ ಅಂತ. ಇಂತ ಮನುಷ್ಯನಲ್ಲಿರೋ ಗುಣಗಳು ಹುಡುಕಿದ್ರು ಸಿಗಲ್ಲ ಅನ್ನೋಂತ ವ್ಯಕ್ತಿ ಯಾರು? 6 ಜನದಲ್ಲಿ 6 ಜನನು ಒಂದೊಂದು ಡಿಫ್ರೆಂಟ್ ಕ್ವಾಲಿಟೀಸ್ ಇರುವಂತವ್ರೆ. ಬಿಕಾಸ್ ಈಗ ದರ್ಶನ್ ಸರ್ ಅಂತ ಬಂದಾಗ ಅವ್ರಿಗೆ ಇರೋಂಥದ್ದು ಅವ್ರಿಗಿರೋ ಒಂದು ಒಳ್ಳೆತನನೇ ಅಷ್ಟೊಂದ್ ಜನ ಫ್ಯಾನ್ಸ್ ಗಳು ಇರೋದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಆ ಒಂದು ಪ್ರಾಣಿಗಳ ಮೇಲಿರುವಂತ ಪ್ರೀತಿ, ಅಂಡ್ ಈಸ್ ಟೂ ಎಮೋಷನಲ್. ಆಚೆ ಕಡೆ ಏನ್ ರಗಡ ಕಾಣಿಸ್ತಾರೆ, ಒಂದು ಮಗುವಿನ ಸ್ವಭಾವ ಇರುವಂತವ್ರು, ಅಂಡ್ ಕಷ್ಟ ಅಂದ ತಕ್ಷಣ ಎಲ್ರು ಕೈ ಹಿಡಿಯುವಂತ ವ್ಯಕ್ತಿ. ಸೊ ಅದು ತುಂಬಾ ಒಳ್ಳೆ ಗುಣ ಅಂತ ಹೇಳ್ಬೋದು. ಸುದೀಪ್ ಸರ್ ಅಂತ ಬಂದಾಗ ಅವರು ಅಷ್ಟೇ, ಜೊತೆಲಿರೋರ್ಗೆ ಎಲ್ರಿಗೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಬೂಸ್ಟ್ ಮಾಡ್ತಾರೆ. ಅಂಡ್ ಅವ್ರ ನಡ್ಕೊಂಡು ಹೋಗ್ತಾರೆ, ಅವ್ರದೊಂದು ಅವ್ರದೊಂದು ಎನರ್ಜಿ, ಒಂದು ಕಾನ್ಫಿಡೆನ್ಸ್, ಅವ್ರದೇ ಒಂದು ಯೂನಿಕ್ನೆಸ್, ಅದೊಂದು ಚಂದ ಅಂತ ಹೇಳ್ಬೋದು. ಇನ್ ರೋಷನ್ ಅಂತ ಬಂದಾಗ ಹೇಳಿದ್ನಲ್ಲ, ಅವರು ತುಂಬಾ ಕಷ್ಟ ಪಡ್ಕೊಂಡು, ತುಂಬಾ ಇಷ್ಟಪಟ್ಟು, ತುಂಬಾ ಹಾರ್ಡ್ ವರ್ಕ್ ಮಾಡಿ, ಡೆಡಿಕೇಟಿವ್ ಆಗಿ ಅವ್ರ ಜೊತೆಲಿ ಇವ್ರಿಗೂ ಸಪೋರ್ಟ್ ಮಾಡ್ಬೇಕು, ಅಂದ್ರೆ ಮಾಡ್ಬೇಕೇನೋ ಒಂದ್ ಮಾಡೋ ದೊಡ್ಡದಾಗೆ ಮಾಡ್ಬೇಕು ಅಂತ ಅನ್ನೋದು, ಅಂದ್ ತುಂಬಾ ಒಳ್ಳೆ ಮನ್ಸಿರುವಂತ ವ್ಯಕ್ತಿ ಹಂಗ ಅನ್ಸತ್ತೆ. ಇನ್ನ ಧರ್ಮ ಅಂತ ಬಂದಾಗ ಇಸ್ ವೆರಿ ಹಂಬಲ್, ಡೌನ್ ಟು ಅರ್ತ್ ಇರ್ತಾರೆ. ಅಂಡ್ ಸೆಟಲ್ ಯಾವ್ದು ನನ್ನ ಹೀರೋ ಅನ್ನೋ ಒಂದು ಆಟಿಟ್ಯೂಡ್ ಕ್ಯಾರಿ ಮಾಡಲ್ಲ, ಎಲ್ಲಾ ಜೊತೆನೂ. ಅಂಡ್ ಅವ್ರಿಗೂ ತುಂಬಾ ಹೆಲ್ಪಿಂಗ್ ನೇಚರ್ ಇರುತ್ತೆ. ಇನ್ನೊಬ್ರು ಯಾರಷ್ಟು ಕೇಳಿದ್ರೆ ನಿಖಿಲ್ ಸರ್ ಅವರು ಅಷ್ಟೇ, ಲೈಕ್ ಬೀಯಿಂಗ್ ಒಂದು ಪ್ರೈಮ್ ಮಿನಿಸ್ಟರ್ ಸನ್, ಒಂದು ಪ್ರೈಮ್ ಮಿನಿಸ್ಟರ್ ಅವರ ಮೊಮ್ಮಗ, ಒಂದು CM ಅವರ ಮಗ ಅನ್ನೋ ಒಂದು ಆಟಿಟ್ಯೂಡ್ ಇಲ್ಲ. ನಾನು ಅವ್ರು ವರ್ಕ್ ಮಾಡಿದಾಗ ತುಂಬಾ ಸಿಂಪಲ್, ಅಂದ್ರೆ ಒಂದು ಹೊಸ ಆರ್ಟಿಸ್ಟ್ ಹೆಂಗಿರ್ತಾರೆ ಸೆಟ್ ಅಲ್ಲಿ ಹಂಗೆ ಇರ್ತಾರೆ. ಯಾವ್ದೋ ಒಂದು ಆರಾ ಇರುತ್ತಲ್ಲ, ಒಂದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅನ್ನೋದು, ಅದನ್ನ ಅವ್ರು ಕ್ಯಾರಿನೇ ಮಾಡಲ್ಲ. ಸೊ ಒಂದು ತುಂಬಾ ಸಿಂಪಲ್ ಆಗಿ ಎಲ್ಲಾರ ಜೊತೆ ಇರ್ತಾರೆ. ಸೊ ಈ ತರ ಎಲ್ಲಾರ್ಗು ಒಂದು ಡಿಫ್ರೆಂಟ್ ಪರ್ಸನಾಲಿಟೀಸ್ ಇರುತ್ತೆ. ಪರ್ಟಿಕ್ಯುಲರ್ ಒಬ್ಬನ್ ಪಿಕ್ ಮಾಡಿ ಇವರೇ ಒಳ್ಳೆಯವರು ಅಂತ ಹೇಳಕ್ಕಾಗಲ್ಲ. ಎಸ್ ಸರ್ ಈಸ್ ಆರ್ ಲೈಕ್ ನಮ್ಮ ಕರ್ನಾಟಕ ಪ್ರೈಡ್, ನಮ್ಮ ಕರ್ನಾಟಕದ ಹೆಮ್ಮೆ. ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನ ಇವತ್ತು ಟಾಕ್ಸಿಕ್ ಮೂಲಕ ಇಡೀ ಪ್ರಪಂಚಕ್ಕೆನೆ ತೋರಿಸ್ಬೇಕಂತ ಹೋಗ್ತಾರೆ. ಅಲ್ಟಿಮೇಟ್ಲಿ ಅದು ಇಡೀ ಎಲ್ಲ ಭಾಷೆಯಲ್ಲಿ ರಿಲೀಸ್ ಆದ್ರೂ ಮೂಲ ಕನ್ನಡ. ಸೊ ನಮ್ಮ ಕನ್ನಡದ ಹೆಮ್ಮೆ. ಅಂಡ್ ಯಾವಾಗ್ಲೂ ಆ ಒಂದು ಪ್ರೌಡ್ನೆಸ್ ಅವ್ರ ಮೇಲೆ ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ಮುಂಚೆ ಎಲ್ಲ ನಮ್ ಕನ್ನಡನ ಇಗ್ನೋರ್ ಮಾಡ್ತಾ ಇದ್ರು ಬೇರೆ ಇಂಡಸ್ಟ್ರೀಸ್ ಗಳಲ್ಲಿ. ಇವಾಗ ಕನ್ನಡನ ಎತ್ತಿ ಹಿಡಿತಾರೆ. ಅಂಡ್ ಕನ್ನಡ ಅಂದಿದ ತಕ್ಷಣ ಗೌರವ ಜಾಸ್ತಿ ಆಗಿದೆ. ದಟ್ಸ್ ಆಲ್ ಬಿಕಾಸ್ ಆಫ್ ಯಶ್ ಸರ್. ನಾನು ಇನ್ನೊಂದು ವಿಷಯ ಕೇಳ್ಪಟ್ಟೆ, ಟಾಕ್ಸಿಕ್ ಅಲ್ಲಿ ನೀವು ಇದ್ದೀರಾ ಅಂತ. ಹೌದಾ? ಓಕೆ, ಸೀಕ್ರೆಟ್ ಇದು ನಾ ಹೇಳಲ್ಲ. ಟಾಕ್ಸಿಕ್ ಅಲ್ಲಿ ಇದ್ದೀರಂತೆ. ಹೌದಾ? ಇದೇರಂತೆ ಅಲ್ವಾ? ಅಂತಕ್ಕಂತ ನಿಮ್ಗೆ ಹೆಂಗ ಅನ್ಸತ್ತೆ ಹಂಗೆ, ನಾನು ಇದನ್ನ ಹೇಳಲ್ಲ ಅಂದ್ರೆ ಹೇಳಲ್ಲ. ಅದು ಅಭಿಮಾನಿಗಳ ಆಸೆ ಅಷ್ಟೇ. ಐ ಲವ್ ಟು ಏನೇನೋ ಯಶ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕಂತ ಸಿಕ್ಕಾಪಟ್ಟೆ ಆಸೆ. ಡೆಫಿನೆಟ್ ಆಸ್ ಅನ್ ಆಕ್ಟ್ರೆಸ್ ಎಲ್ಲ ಹೀರೋಗಳ ಜೊತೆನೂ ಮಾಡ್ಬೇಕು. ಅವ್ರ ಬೇರೆ ನಮ್ ಕರ್ನಾಟಕ ಪ್ರೈಡ್, ಮಾಡ್ಲೇಬೇಕಲ್ವಾ. ಮತ್ತೆ ಇವ್ರ ಜೊತೆ ಲಾಂಗ್ ಡ್ರೈವ್ ಹೋಗ್ತೀನಿ ಅಂತಂದ್ರೆ ಎಲ್ಲಾರುನ ಇಷ್ಟ ಜನದಲ್ಲೇ ಒಬ್ರಂತಾನ? ದರ್ಶನ್ ಸರ್. ನನ್ನ ಜೀವನದಲ್ಲಿ ಸಿಕ್ಕಿದ್ರೆ ಇಂತ ಒಬ್ಬ ಒಳ್ಳೆ ಫ್ರೆಂಡ್ ಸಿಗ್ಬೇಕು. ಆಕ್ಚುಲಿ ನನ್ ಕೋ ಆಕ್ಟರ್ಸ್ ಧರ್ಮ ಅಂಡ್ ರೋಷನ್ ಇಬ್ರು. ಮದುವೆ ಅಂತಾದ್ರೆ ಇಂತ ಒಳ್ಳೆ ಹುಡುಗರಲ್ಲಿರೋ ಕ್ವಾಲಿಟೀಸ್ ಇರುವಂತ ಹುಡುಗ ಸಿಗ್ಬೇಕು ಇಷ್ಟ ಜನದಲ್ಲೇ. ಆಕ್ಚುಲಿ ಲುಕ್ ವೈಸ್ ನಂಗೆ ದರ್ಶನ್ ಸರ್ ಇಷ್ಟ. ಬಟ್ ಇದು ಎಂತಿಂದ ನೋಡ್ಕೊಳ್ಳುವಂತದ್ದು ಇರ್ಬೋದು, ಅಂಡ್ ಪ್ರೀತಿ ಮಾಡುವಂತದ್ದು ಇರ್ಬೋದು, ಆ ಕಾಳಜಿ ಇದೆಲ್ಲ ನೋಡಿದಾಗ ಯಶ್ ಸರ್ ಇಷ್ಟ.
ಸುದೀಪ್ ಸರ್ ಅಷ್ಟೇ, ಅವ್ರ ಮಗಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ಅವ್ರ ವೈಫ್ ಮೇಲೆ ಅಷ್ಟೊಂದು ಕಾಳಜಿ ಇದೆ. ಸೊ ದಟ್ ಕಾನ್ಫಿಡೆಂಟ್, ದಟ್ ಆರ್ ದಟ್ ವಾಕಿಂಗ್ ಸ್ಟೈಲ್, ದಟ್ ಸ್ವಾಗ್ನೆಸ್ ಸುದೀಪ್ ಸರ್ ಇಂದ ತಗೊಳಕ್ ಇಷ್ಟ. ಅಂಡ್ ದಟ್ ಹಂಬಲ್ನೆಸ್ ಧರ್ಮ ಅವರಿಂದ ತಗೊಳಕ್ ಇಷ್ಟ. ಅಂಡ್ ಒಂದು ಕಾಳಜಿ, ಟೇಕ್ ಕೇರ್ ಮಾಡೋಂಥದ್ದಿರ್ಬೋದು. ಸಟ್ಟಲ್ಲಿ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಅಷ್ಟು ತಕ್ಕಂತ ಹೊಡ್ಬಂದ್ ನಿಂತ್ಕೊಂಡಿರ್ತಾರೆ ರೋಷನ್. ಸೊ ಆಸ್ ಅ ಫ್ರೆಂಡ್ ಆತರ ಅಂತ ಬಂದ ಒಂದು ಫ್ರೆಂಡ್ಲಿ ನೇಚರ್ ಲೈಫ್ ಅಲ್ಲಿ ಬೇಕು ಅಂತಂದಾಗ ರೋಷನ್ ಎಲ್ಲಾರ ಹತ್ರ ಒಂದೊಂದೊಂದೊಂದು ಎತ್ಕೊಂಡ್ಬಿಡ್ತಾರೆ. ಸುದೀಪ್ ಸರ್ ಕಿಂಗ್ ಬಾದ್ಶಾ. ದರ್ಶನ್ ಸರ್ Of course, he is a challenging star and he is facing all the challenges. ಬೇಗ ಒಳ್ಳೇದಾಗ್ಬೇಕು ಅವ್ರಿಗೆ. ಎಸ್ ಸರ್. ಕರ್ನಾಟಕ ಸ್ಪ್ರೈಟ್. ಧರ್ಮ ಕೀರ್ತಿರಾಜ್. Very down to earth person. ದುನಿಯಾ ವಿಜಯ್. Swag. ರೋಷನ್. Very simple and natural. ನಿಖಿಲ್. Humble. ಶಿವಣ್ಣ ಸರ್. King for the dance. He is a sandalwood king and nobody can beat him. ಪುನೀತ್ ಸರ್ ಒಂದು ಡೈಲಾಗ್ ಹೇಳಿದ್ರು ಯುವರತ್ನದಲ್ಲಿ, ನನಗೂ ನಮ್ಮ ಅಣ್ಣನ್ಗೆ ಏಜೆ ಆಗಲ್ಲ ಅಂತ. ಆಬ್ವಿಯಸ್ಲಿ ನಾನು ಅದು ಅಪ್ಪು ಸರ್ಗೂ ಹೇಳೋಣ ಅಂತ ಅನ್ಕೊಂಡೆ. ಅವ್ರ ಮುಖದಲ್ಲಿ ಏಜೆ ಆಗಲ್ಲ, ಅಷ್ಟು ಮುಗ್ಧತೆ. ಅವ್ರು ಚಿಕ್ಕ ಮಗು, ಇವಾಗ್ಲೂ ಚಿಕ್ಕ ಮಗು ತರಾನೇ ಇದ್ದಾರೆ. ನಾನ್ ಶಿವಣ್ಣನೂ ಅಷ್ಟೇ, ಒಂದ್ ಎನರ್ಜಿ ಇದೆಯಲ್ಲ, ಲೈಕ್ ಅವ್ರು ಒಂದ್ ಲಾಂಗ್ ಇಟ್ಕೊಂಡ್ ಬರೋದಿರ್ಬೋದು, ಡಾನ್ಸ್ ಇರ್ಬೋದು, ಅವ್ರದ್ದೊಂಥರ ಅವ್ರದ್ದು ಎನರ್ಜಿನೇ ಬೇರೆ ಬಿಡಿ. ಶಿವಣ್ಣನ್ ಎನರ್ಜಿ ನೆಕ್ಸ್ಟ್ ಲೆವೆಲ್. ಕೊನೆಯದಾಗಿ ಅನುಷರೈ ಅಂದ್ರೆ ಒನ್ ವರ್ಡ್ ಆನ್ಸರ್. ನೀವ್ ಹೇಳ್ಬೇಕಾದ್ರೆ ನನ್ ಬಗ್ಗೆ ನಾನೇ ಹೆಂಗ್ ಹೇಳಿ? ಓಕೆ, ನಾನ್ ನಿಮ್ಮ ಕ್ವಶನ್ ಕೇಳ್ತೀನಿ. ಇವಾಗ ಎಷ್ಟು ಜನ ಕೇಳಿದ್ರಲ್ಲ, ಸೊ ಯು ಜಸ್ಟ್ ಲೆಟ್ ಮೀ ನೋ. ಅನುಷಾ ರೈ ಬಗ್ಗೆ ಒನ್ ವರ್ಡ್ ಅಲ್ಲ, ಬೇಕಾದ್ರೆ ಜಾಸ್ತಿ ತಗೋಬಹುದು, ನೋ ಪ್ರಾಬ್ಲಮ್. ನಂಗೆ ಬೇಜಾರಾಗುತ್ತೆ. ಮಿಲ್ಕಿ ಬ್ಯೂಟಿ. ಒಂದೇ ವರ್ಡ್ ಹೇಳ್ತೀರಾ? ಥ್ಯಾಂಕ್ ಯು. ಇದೀಗ ಕೇಳ್ಪಟ್ಟೆ ನಾನು ವಿಷಯ, ಮದುವೆಗೆ ಆದಷ್ಟು ಬೇಗ ಕಾಲಿಡ್ತಿದ್ದಾರಂತೆ ಕಂಕಣ ಭಾಗ್ಯಕ್ಕೆ. ಯಾರು ಹೇಳಿದ್ರು? ಯಾರು ನಿಮ್ಗೆ ಈ ತರ ಎಲ್ಲ ಹೇಳೋದು? ಹೇಳಿ, ಅದನ್ನ ಕರ್ಕೊಂಡು ಬನ್ನಿ ಒಂಚೂರು ನನ್ ಕ್ಲಾಸ್ ತಗೊಂಡು. ಏನೇನೋ ನೀವ್ ಕೇಳ್ತಾ ಇದೀರಾ? ಓಕೆ, ನಿಮ್ ಕೇಳ್ತಿದ್ದೀರಾ ಅಂತ ಹೇಳ್ತಿದೀನಿ. ಮದ್ವೆಗೆ ಇನ್ನೂ ಹುಡ್ಗ ಸಿಗ್ತಾ ಇಲ್ಲ. ಯಾರಾದ್ರೂ ಹುಡ್ಗ ಇದೆ ಹೇಳಿ ಬೇಕಾದ್ರೆ. ನನ್ಗೆ ಏನೋ ಟಾಲ್ ಇರ್ಬೇಕು, ಒಳ್ಳೆ ಹುಡ್ಗ ಇರ್ಬೇಕು, ಸಪೋರ್ಟಿವ್ ಇರ್ಬೇಕು, ನನ್ ಪ್ರೊಫೆಷನ್ಗೆ ಸಪೋರ್ಟ್ ಮಾಡ್ಬೇಕು, ಒಳ್ಳೆ ಮನ್ಸಿರ್ಬೇಕು, ನನ್ನ ಅಪ್ಪ ಅಮ್ಮನ ಅವ್ರ ಅಪ್ಪ ಅಮ್ಮನ ತರನೇ ಟೇಕ್ ಕೇರ್ ಮಾಡ್ಬೇಕು. ಸೆಟಲ್ಡ್ ಇಲ್ಲ ಅದೆಲ್ಲ ಏನ್ ಬೇಕಾಗಿಲ್ಲ, ಇಷ್ಟು ಒಳ್ಳೆ ಗುಣಗಳಿದ್ರೆ ಸಾಕು. ವೀಕ್ಷಕರೇ, ಇದೆಲ್ಲ ಕೇಳಿಸ್ಕೊಂಡ್ರಲ್ಲ, ಯಾರಾದ್ರೂ ಇಂತ ಕ್ವಾಲಿಟೀಸ್ ಇದ್ರೆ ಪ್ಲೀಸ್ ಡೂ ಸೆಂಡ್ ಯುವರ್ ಪ್ರೊಫೈಲ್. ಅಂದಾಗೆ ಇದೆಲ್ಲ ಯುಗಾದಿ ಹಬ್ಬದ ವಿಶೇಷ ಅನುಷರೈ ಜೊತೆ ಕಳೆದಂತ ಕ್ಷಣಗಳು. ನಮಗೂ ತುಂಬಾ ಖುಷಿ ಆಯ್ತು. ಆದಷ್ಟು ಬೇಗ ನಿಮ್ ಸಿನಿಮಾಗಳು ರಿಲೀಸ್ ಆಗ್ಲಿ. ಅನುಷಾ ರೈ ಜೊತೆ ಯುಗಾದಿ ಗಮ್ಮತ್ತು.